ನಮ್ಮ AICC ಅಧ್ಯಕ್ಷರಾದಂಥ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ AICC ಜನರಲ್ ಸೆಕ್ರೆಟರಿ ಆದಂಥ ವೇಣುಗೋಪಾಲ್ ಅವರು ಹಾಗೂ ನಮ್ಮ ಗುರುಗಳು, ನನ್ನ ಮಾರ್ಗದರ್ಶಕರು ಆದಂತಹ ರಾಜ್ಯ ಕಂಡ ಅತಿ ಉತ್ತಮ ನಾಯಕ ಹಾಗೂ ಪ್ರಾಮಾಣಿಕತೆಗೆ ಹೆಸರುವಾಸಿಯಾದಂತಹ ಮಾನ್ಯ ಶ್ರೀ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ DK ಶಿವಕುಮಾರ್ ಆಶೀರ್ವಾದದಿಂದ ಹಾಗೂ ಮಾನ್ಯ DK ಸುರೇಶ್ ಅವರ ಮಾರ್ಗದರ್ಶನದಂತೆ ನಡೆದಂಥ ನನಗೆ ಈ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಕೊಟ್ಟಿದ್ದಾರೆ. ನನ್ನ ಪ್ರಾಮಾಣಿಕತೆ, ನನ್ನ ನಿಷ್ಠೆ ಹಾಗೂ ನಾನು ಮಾಡಿದಂಥ ಕೆಲಸ ಕಾರ್ಯಗಳನ್ನು ಗಮನಿಸಿ ನನಗೆ ಈ ಹುದ್ದೆ ಕೊಟ್ಟಿದ್ದಾರೆ. ನನಗೆ ಇನ್ನೂ ಹೆಚ್ಚು ಜವಾಬ್ದಾರಿ ಬಂತು ಅಂತ ಅನಿಸ್ತದೆ. ಯಾಕಂದರೆ ಈ ಹುದ್ದೆ ಸಾಧಾರಣ ಮಟ್ಟಿಗೆ ಎಲ್ರಿಗೂ ಸಿಗಲ್ಲ. ಯಾರು ನಿಷ್ಠೆಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಅವರಿಗೆ ಮಾತ್ರ ಸಿಗುತ್ತದೆ ಅಂತ ನಾನಂತೂ ಭಾವಿಸಿದೆ. ಯಾಕಂದರೆ ಇದು ರಾಜ್ಯದಲ್ಲಿ ಪ್ರತಿಯೊಂದು 2 ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬರಂತೆ ಮಾಡುವಂಥ ಒಂದು ಹುದ್ದೆ ಇದು. ಹಾಗಾಗಿ ನನ್ನನ್ನು ಪರಿಗಣಿಸಿ ಈ ಹುದ್ದೆಗೆ ಅರ್ಹ ಎಂಬ ರೀತಿಯಲ್ಲಿ ನನ್ನನ್ನು ನೇಮಿಸಿದ್ದಾರೆ. ಅದಕ್ಕೆ ನಾನು ಹೈಕಮಾಂಡ್ ಹಾಗೂ ಮಾನ್ಯ DK ಶಿವಕುಮಾರ್ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಕೊಟ್ಟಂಥ ಜವಾಬ್ದಾರಿಯನ್ನು ನಿಷ್ಠೆಯಿಂದ ಇನ್ನು ಮುಂದೆ ಪ್ರಾಮಾಣಿಕತೆಯಿಂದ ನಿರ್ವಹಿಸ್ತೇನೆ ಎಂದು ಈ ಮೂಲಕ ನಿಮ್ಗೆ ಹೇಳೋಕ್ಕೆ ಇಚ್ಛೆಪಡ್ತೇನೆ. ತಾಯಿ ಬನಶಂಕರಮ್ಮನ ಆಶೀರ್ವಾದ ಹಾಗೂ ರಾಜರಾಜೇಶ್ವರಿ ಆಶೀರ್ವಾದದಿಂದ ನಮ್ಮ ಯಜಮಾನರಾದಂಥ ತಿಮ್ಮೇಗೌಡರು ಸಾಹೇಬರಿಗೆ ಈಗ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನ ಸಿಕ್ಕಿದೆ. ಇನ್ನು ಮುಂದೆ ಇನ್ನು ಎತ್ತರಕ್ಕೆ MLC ಸಿಗಲಿ ಅಂತ ಹೇಳಿ ನಾವೆಲ್ಲರೂ ಪ್ರೀತಿಯಿಂದ ದೇವರಲ್ಲಿ ಬೇಡ್ಕೋತೀವಿ. ಅವರು ಯಾವಾಗಲೂ ಆರೋಗ್ಯವಾಗಿ ನಗುನಗ್ತಾ 100 ವರ್ಷ ಇದ್ದರೆ ನಮ್ಮಂಥ 100 ಯುವಕರಿಗೆ ಮಾರ್ಗದರ್ಶಕರಾಗಿರ್ತಾರೆ. ನಮ್ಮಂಥ ಎಷ್ಟೋ ಕುಟುಂಬಗಳಿಗೆ ಒಳ್ಳೆಯದಾಗತ್ತೆ. ಅವ್ರಿಗೆ ತಾಯಿ ಬನಶಂಕರಮ್ಮ ರಾಜರಾಜೇಶ್ವರಿ ಯಾವಾಗಲೂ ನಗ್ನಗ್ತಾ ಇರೋಂಗೆ ಆಶೀರ್ವಾದ ಮಾಡಲಿ. ನಮಸ್ಕಾರ. ಅವರು ಕಾಂಗ್ರೆಸ್ ಕಟ್ಟಾಳು, ಅಂದರೆ ಕಾಂಗ್ರೆಸ್ಗೆ ಪ್ರಾಮಾಣಿಕತೆಗೆ ಸಿಕ್ಕಿರುವಂಥ ಒಂದು ಪೋಸ್ಟು ಭಾಳ ಖುಷಿಯಾಯಿತು. ನಮ್ಮ ಯಜಮಾನ್ರವರು ಯಾವಾಗಲೂ ಖುಷಿಯಾಗಿರಲಿ, ಇನ್ನೂ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ MLA ಮಿನಿಸ್ಟರ್ ಎಲ್ಲ ಆಗಲಿ ಅಂತ ನಾವು ಕೇಳ್ಕೊತೀವಿ ಅಷ್ಟು. ಅಭಿಮಾನಿಗಳು ತುಂಬ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅದು ತುಂಬ ಖುಷಿಯಾಗಿ ಬೆಳಗ್ಗೆ ಬೇಗ ಬಂದು ಕಾಯ್ತಾ ಇದ್ದು ಕನಕಪುರದಿಂದ ಬಂದಿದ್ದೀನಿ. ನಾವೆಲ್ಲ ಅಭಿಮಾನಿಗಳು. ಇನ್ನೂ ಹೆಚ್ಚಿನ ಹುದ್ದೆ ಸಿಗಬೇಕು, ದುಡಿಯೋರು ಎಲ್ಲರನ್ನೂ ಬೆಳೆಸೋರಿಗೆ ಅಧಿಕಾರ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಇನ್ನೂ ದೊಡ್ಡ ದೊಡ್ಡ ಹುದ್ದೆ ಸಿಗಲಿ. ತಾಯಿ ಆಶೀರ್ವಾದ, ಪಂಚಕ್ರಮನ ಆಶೀರ್ವಾದ.